ಸಿ ಮಾದೇವಪ್ಪ ಅವ್ರಿಗೆ ಮಂತ್ರಿ ಸ್ಥಾನ ನೀಡಬೇಕಂತ ಹೇಳಿ ಮೈಸೂರಿಂದ ಬಂದಿದ್ದೇವೆ. ಮೈಸೂರು ನಗರ, ಗಾಂಧಿನಗರದಿಂದ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ್ದೇವೆ. ಮಾದೇವಪ್ಪ ಅವರು ಕರ್ನಾಟಕ ರಾಜ್ಯಕ್ಕೆ ಹಲವು ಬಾರಿ ಸಚಿವರಾಗಿ ಸಾಕಷ್ಟು ಅಭಿವೃದ್ಧಿ ಪಥದತ್ತ ಕೊಂಡೊಯ್ದಿದ್ದಾರೆ. ಅವ್ರಿಗೆ ಕೊಟ್ಟಂತಹ ಲೋಕೋಪಯೋಗಿ ಇಲಾಖೆ, ಸಮಾಜ ಕಲ್ಯಾಣ ಮತ್ತು ಆರೋಗ್ಯ ಸಚಿವ ಸ್ಥಾನಗಳನ್ನು ಅವರು ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಅವರು ಅವ್ರದ್ದೇ ಆದಂತಹ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೋಸ್ಕರ ಅವರು ಪ್ರಾಮಾಣಿಕವಾಗಿ ಆಡಳಿತ ಯಂತ್ರವನ್ನು ನಡೆಸಿದ್ದಾರೆ ಮತ್ತು ಯಾವುದೇ ಒಂದು ಹಗರಣಗಳಿಂದ ದೂರ ಇದ್ದು ಮುಕ್ತರಾಗಿ ಪಾರದರ್ಶಕತೆಯಿಂದ ಅವರು ಆಡಳಿತವನ್ನು ನಡೆಸಿ ಅನುಭವಿ ಸಚಿವರಾಗಿದ್ದಾರೆ. ಇಂಥ ಎಚ್ ಸಿ ಮಾದೇವಪ್ಪ ಅವರು ಇಡೀ ಬಹುಮುಖ್ಯವಾಗಿ ಭಾರತದಾದ್ಯಂತ ಸಂವಿಧಾನ ಪೀಠಿಕೆಯನ್ನು ಪ್ರಚಾರಪಡಿಸಿದಂಥ ಕೀರ್ತಿ ಎಚ್ ಸಿ ಮಾದೇವಪ್ಪ ಅವರಿಗೆ ಸಲ್ಲಬೇಕಾಗಿದೆ. ಅವರ ಎಸ್ ಸಿ ಸಮುದಾಯವನ್ನು ಪ್ರಬಲವಾಗಿ ಪ್ರತಿನಿಧಿಸುತ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಮೈಸೂರು ಭಾಗದಿಂದ ಮಂಡ್ಯ, ಮೈಸೂರು, ಚಾಮರಾಜನಗರ ಇನ್ನಿತರ ಭಾಗದಲ್ಲಿ ಇರುವಂಥ ಏಕೈಕ ದಲಿತ ನಾಯಕ ಎಚ್ ಸಿ ಮಾದೇವಪ್ಪ ಅವರಾಗಿದ್ದಾರೆ. ಎಚ್ ಸಿ ಮಾದೇವಪ್ಪ ಅವರಿಗೆ ಸಿದ್ದರಾಮಯ್ಯ ಅವರು JDS ಇಂದ ಅವರ ಜೊತೆಯಲ್ಲೇ ಇದ್ದು ಸಿದ್ದರಾಮಯ್ಯ ಅವರ ಕೈ ಬಲಪಡಿಸುವಂಥ ಕೆಲಸವನ್ನು ಮಾದೇವಪ್ಪ ಅವರು ಮಾಡ್ಕೊಂಡ್ಬಂದಿದ್ದಾರೆ. ಆದರೆ ಇಂಥ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಅವರ ಕೈ ಹಿಡಿಬೇಕಾಗಿದೆ, ಅವರ ಬೆಂಬಲವಾಗಿ ನಿಲ್ಲಬೇಕಾಗಿದೆ. ಸಿದ್ದರಾಮಯ್ಯ ಅವರಿಗೆ ಪ್ರಬಲವಾದ ದಲಿತ ಶಕ್ತಿ ಯಾರಾದರೂ ಕೊಟ್ಟಿದ್ದಾರೆ ಅಂತ ಅಂದರೆ ಅದು ಎಚ್ ಸಿ ಮಾದೇವಪ್ಪ ಅವರು ಮಾತ್ರ. ಯಾರೂ ಕೂಡ ಇರಲಿಲ್ಲ, ಪರಮೇಶ್ವರ್ ಅವರು ಕೂಡ ಇರಲಿಲ್ಲ. ಅವರು ಈಗ ಏಕಾಏಕಿ ಬಂದು ಮಾದೇವಪ್ಪ ಅವರ ಗುಂಪು, ಸಿದ್ದರಾಮಯ್ಯ ಅವ್ರ ಗುಂಪನ್ನ ಸೇರ್ಕೊಂಡಿದ್ದು. ಆದರೆ ಎಚ್ ಸಿ ಮಾದೇವಪ್ಪ ಅವರು ಬಲಿಪಶುರಾಗಿದ್ದಾರೆ. ಎಚ್ ಸಿ ಮಾದೇವಪ್ಪ ಅವರಿಗೆ ಈ ತಕ್ಷಣದಿಂದಲೇ, ಇವತ್ತಿನಿಂದಲೇ ಮಾನ್ಯ ಮುಖ್ಯಮಂತ್ರಿಯವರು AICC ಮಲ್ಲಿಕಾರ್ಜುನ್ ಖರ್ಗೆ ಅವರು ನೀವು ಮಂತ್ರಿ ಸ್ಥಾನವನ್ನು ನೀಡ್ತೀವಿ ಅಂತ ಹೇಳಿ ಭರವಸೆಯನ್ನು ಕೊಡಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಈ ಸಾರಿ ಎಚ್ಚರಿಸ್ತಾ ಇದ್ದೇವೆ. ಮೈಸೂರು ನಗರ ದಲಿತ ಮಹಾಸಭಾ ಅಧ್ಯಕ್ಷ ಎಸ್ ರಾಜೇಶ್. ಕೊಡಬೇಕು ಎಲ್ಲ ಬಡವ್ರಿಗೂ ಸಹಾಯ ಮಾಡವ್ರೆ, ಎಲ್ಲ ಬಡವ್ರಿಗೂ ಸಹಕಾರ ಕೊಡ್ತಾವ್ರೆ. ಅವ್ರಿಗೆ ಕೊಡಬೇಕು. ಎಚ್ ಸಿ ಮಾದೇವಪ್ಪ ಅವರಿಗೆ, ಎಚ್ ಸಿ ಮಾದೇವಪ್ಪ ಅವರಿಗೆ, ಎಚ್ ಸಿ ಮಾದೇವಪ್ಪ ಅವರಿಗೆ, ಎಚ್ ಸಿ ಕೈಯತ್ತಿ ಅಲ್ಲ, ಎಚ್ ಸಿ ಮಾದೇವಪ್ಪ ಅವರಿಗೆ, ಎಚ್ ಸಿ ಮಾದೇವಪ್ಪ ಅವರಿಗೆ, ಎಚ್ ಸಿ ಮಾದೇವಪ್ಪ ಅವರಿಗೆ ಬೇಕೇ ಬೇಕು, ಮಂತ್ರಿ ಬೇಕು, ಮಂತ್ರಿ ಬೇಕು, ಮಂತ್ರಿ ಬೇಕು, ಮಂತ್ರಿ ಬೇಕು.